ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಒಂದು ಕಾಲ್ ಕೂಡ ಮಾಡಿಲ್ಲ ಅಂದರೆ ನನ್ನನ್ನು ಮಿಸ್ ಮಾಡ್ಕೋತಿಲ್ವಾ ಭಾರ್ಗವ್ ನೀನು? ಅವತ್ತು ನಾನು ಇಲ್ಲೇ ಇರ್ತೀನಿ ಅಂದಿದ್ದಕ್ಕೆ ನಿನ್ನನ್ನು ಬಿಟ್ಟಿರೋದಕ್ಕಾಗೋದಿಲ್ಲ ಪೂರ್ಣ ಅಂತ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೆ. ಇವತ್ತು ಹಾಗೆ ಬರ್ತೀಯಾ ಅಂದ್ಕೊಂಡ್ರೆ ಬರಲೇ ಇಲ್ವಲ್ಲ ನೀನು ಎಂದುಕೊಳ್ಳುತ್ತಾ ಹಾಸಿಗೆಯಲ್ಲಿ ಮಲಗಿದ್ದ ಪೂರ್ಣಳಿಗೆ ಭಾರ್ಗವನದ್ದೇ ಚಿಂತೆಯಾಗಿತ್ತು. ಅವನನ್ನು ಬಿಟ್ಟಿರಲು ಅವಳಿಗೂ ಸುಲಭವಲ್ಲ. ಆದರೆ ಅವನಿಗೆ ಬುದ್ಧಿ ಕಲಿಸಿ ಸರಿದಾರಿಗೆ ತರಲು ಕಷ್ಟಪಡಲೇಬೇಕಿತ್ತು. ಅವನಿಂದ ದೂರವಿದ್ದು ಸಂಕಟವನ್ನು ಅನುಭವಿಸಲೇಬೇಕಿತ್ತು. ಶ್ರಾವತಿಯವರು ಹೇಳಿದಂತೆ ಕಾರಿನಲ್ಲೇ ಮನೆಗೆ ಬಂದವಳು ವರುಣ ಮತ್ತು ಲಕ್ಷ್ಮಜ್ಜಿಗೆ ಸರ್ಪ್ರೈಸ್ ಕೊಟ್ಟಿದ್ದಳು. ಇದೇನಿದು ಇದ್ದಕ್ಕಿದ್ದಾಗೆ ಅಂತ ವರುಣರವರು ಕೇಳಿದಾಗ, ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದೆ ಅಮ್ಮ, ಅದಕ್ಕೆ 4 ದಿನ ಇದ್ದು ಹೋಗೋಣ ಅಂತ ಬಂದೆ ಎಂದಿದ್ದಳು ಸತ್ಯ ಮುಚ್ಚಿಟ್ಟು. ಮಗಳು ಬಂದಿದ್ದ ಖುಷಿಗೆ ಎಲ್ಲರೂ ಖುಷಿಯಾಗಿದ್ದರು ಗಿರಿಧರ್ ಮನೆಯಲ್ಲಿ. ಸಂಜೆಯವರೆಗೂ ಎಲ್ಲರ ಜೊತೆ ಮಾತನಾಡುತ್ತಾ ಸಮಯ ಕಳೆದಳು. ಎಷ್ಟೇ ಹೊತ್ತಾದರೂ ಭಾರ್ಗವ್ನಿಂದ ಕರೆ ಬಾರದಿದ್ದಾಗ ಫೋನ್ ಹಿಡಿದ ಪೂರ್ಣ ಅವನಿಗೆ ಕರೆ ಮಾಡದೆ ಶರಾವತಿಯವರಿಗೆ ಕರೆ ಮಾಡಿದ್ದಳು. ಭಾರ್ಗವ್ನ ಬಗ್ಗೆ ವಿಚಾರಿಸಿದಾಗ ಅವರು ಮನೆಯಲ್ಲಿ ನಡೆದಿದ್ದನ್ನು ಹೇಳಿದ್ದರು. ಎಲ್ಲವನ್ನೂ ಕೇಳಿ ಬೇಸರವಾದರೂ ಶರಾವತಿ, ಯೋಚನೆ ಮಾಡಬೇಡ ಪೂರ್ಣ, ಖಂಡಿತ ಅವನು ನಿನ್ನನ್ನು ಕರ್ಕೊಂಡು ಬರೋದಕ್ಕೆ ಬರ್ತಾನೆ ಎಂದಿದ್ದರು. ಅವರ ಮಾತು ಅವಳಿಗೆ ಸಮಾಧಾನ ಕೊಟ್ಟರೂ ಅವನ ಹಠ ನೋಡಿ ಬೇಸರವಾಗಿತ್ತು. ತಪ್ಪು ಮಾಡಿ ಅದೆಷ್ಟು ಕೊಬ್ಬು ತೋರಿಸ್ತಾನೆ ಇವನು, ಬರಲಿ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ, ಆಗ ನೋಡ್ಕೋತೀನಿ ಎಂದವಳು ಫೋನಿನಲ್ಲಿ ಅವನ ಫೋಟೋ ನೋಡುತ್ತಾ ಮಲಗಿದ್ದಳು. ಅಬ್ಬಾ, ನನಗೆ ತಲೆ ಕೆಟ್ಟು ಹೋಗ್ತಿದೆ. ಈ ಶುಗರ್ಲೆಸ್ ಇರ್ದಿದ್ರೆ ನನ್ನ ಕೈ ಕಾಲೇ ಆಡೋದಿಲ್ಲ, ಅಷ್ಟೊಂದು ಹಚ್ಕೊಂಡಿದ್ದೀನಿ ನಾನು ಅವಳನ್ನು ಎಂದುಕೊಂಡವ ಕಬೋರ್ಡಿನಲ್ಲಿ ತಾನುಡುವ ಬಟ್ಟೆಗಳನ್ನು ಆರಿಸುತ್ತಿದ್ದ. ಆದರೆ ಯಾವುದೂ ಕೈಗೆ ಸರಿಯಾಗಿ ಸಿಗದೆ ಗೊಣಗುತ್ತಿದ್ದ. ಅವನ ಚಡಪಡಿಕೆ ಇದ್ದದ್ದು ಬಟ್ಟೆ ಸಿಗುತ್ತಿಲ್ಲ ಎನ್ನುವುದಕ್ಕಲ್ಲ, ಪೂರ್ಣ ಕಣ್ಮುಂದೆ ಇಲ್ಲವಲ್ಲ ಅದಕ್ಕೆ. ನಿನ್ನೆ ನಾವು ಆಸ್ಪತ್ರೆಯಿಂದ ಬಂದಾಗ ಅವಳು ಕಾಲ್ ಮಾಡಿದ್ದೀನಿ ಅಂತ ಹೇಳಿದ್ಲು, ನಂಬದೇ ಸುಳ್ಳು ಹೇಳ್ತಿದ್ಯಾ ಅಂತ ಬೈದಿದ್ದೆ. ಈಗ ಅರ್ಥ ಆಯ್ತಾ ಅವಳಿಲ್ದೆ ನಿನ್ನ ಕೈಕಾಲು ಆಡೋದಿಲ್ಲ ಅಂತ ಎನ್ನುತ್ತಾ ಬಂದ ಶರಾವತಿಯವರು ಅವನ ಹಿಂದೆ ಕೈಕಟ್ಟಿ ನಿಂತರು. ಅವರ ಮಾತಿಗೆ ಮುಖ ಊದಿಸಿಕೊಂಡ ಭಾರ್ಗವ್, ಅಮ್ಮ ಚುಚ್ಚಿ ಮಾತಾಡಬೇಡಿ ನೀವು, ನನಗೆ ಗೊತ್ತಿದೆ ಅವಳು ತವ್ರ ಮನೆಗೆ ಹೋಗೋದ್ರಲ್ಲಿ ನಿಮ್ಮ ಪಾರ್ಟ್ ಇದೆ ಅಂತ ಎಂದವ ಕೈಗೆ ಸಿಕ್ಕ ಸೂಟ್ ಹಿಡಿದ. ನನ್ನ ಪಾರ್ಟ್ ಏನಿದೆಯೋ ಇದರಲ್ಲಿ? ತಮ್ಮ ನಾಟಕ ಗೊತ್ತಾಗಬಾರದೆಂದು ಕೇಳಿದರು. ಅವಳು ಹಾಗೆಲ್ಲ ಹೋಗ್ತೀನಿ ಅಂದರೆ ಬಿಡೋರಲ್ಲ ನೀವು, ಈಗ ಅವಳನ್ನು ಸುಮ್ಮನೆ ಕಳಿಸಿದಿರ ಅಂದಮೇಲೆ ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಎಂದವ ಶರ್ಟ್ ಮೈಗೇರಿಸಿ ಬಟನ್ ಹಾಕುತ್ತಾ ನಿಂತ. ತವ್ರ ಮನೆಗೆ ಹೋಗು ಅಂತ ನಾನೇನು ಹೇಳಿಲ್ಲ ಅವಳಿಗೆ ಎಂದರು. ಹೇಳ್ದೇನೆ ಕಳಿಸ್ಕೊಟ್ಟಿದ್ದೀರಾ ಅಂತ ಗೊತ್ತು ನನಗೆ, ಆದರೆ ನಾನು ಮಾತ್ರ ಅವಳನ್ನು ಕರ್ಕೊಂಡು ಬರೋದಿಲ್ಲ. ನಿನ್ನ ಹೆಂಡತಿ, ನಿನ್ನ ಪ್ರೀತಿಯ ಶುಗರ್ಲೆಸ್, ಅವಳನ್ನ ಕರ್ಕೊಂಡು ಬರೋದು ಬಿಡೋದು ನಿನಗೆ ಬಿಟ್ಟಿದ್ದು ಎಂದರು ತಾವು ಯಾವುದಕ್ಕೂ ತಲೆ ಹಾಕುವುದಿಲ್ಲ ಎಂಬಂತೆ. ನಿಮ್ಮ ಮಾತಿನಿಂದಾನೇ ಗೊತ್ತಾಗ್ತಿದೆ ಎಲ್ಲನೂ ನಿಮ್ಮ ಉಪಾಯನೇ ಅಂತ ಎಂದವನಿಗೆ ಖಾತರಿಯಾಗಿತ್ತು ಎಲ್ಲವೂ ಅತ್ತೆ ಸೊಸೆಯ ಉಪಾಯವೇ ಎಂದು. ನಾನ್ಯಾಕೋ ಗಂಡ ಹೆಂಡತಿನ ದೂರ ಮಾಡಲಿ, ನಾನೇನೂ ಮಾಡಿಲ್ಲ, ಗೊತ್ತಿದೆ ಅಮ್ಮ, ನಾನು ಮಾತ್ರ ಅವಳನ್ನು ಕರ್ಕೊಂಡು ಬರೋದಕ್ಕೆ ಹೋಗೋದಿಲ್ಲ ಎಂದವ ಬಟ್ಟೆ ತೊಟ್ಟು ಕನ್ನಡಿಯ ಮುಂದೆ ಬಂದು ನಿಂತ. ನಿಮ್ಮ ವಿಷಯ ಬಿಡು, ಈಗ ಆಫೀಸ್ ವಿಷಯಕ್ಕೆ ಬರ್ತೀನಿ. ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ತಗೋತಿದ್ದೀನಲ್ಲ, ಅದಕ್ಕೆ ಸಿಗ್ನೇಚರ್ ಆಗಬೇಕು. ಸೊ 12 ಗಂಟೆಗೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಬಾ, ನಾನು ಆಯು ಅಲ್ಲಿಗೆ ಬರ್ತೀವಿ ಎಂದರು ಅವನತ್ತ ಬಂದು. ಓಕೆ ಎಂದ. ಅವನ ಶರ್ಟಿನ ಕಾಲರ್ ಸರಿ ಮಾಡಿದವರು, ಪೂರ್ಣ ಇದ್ದಿದ್ರೆ ಇದನ್ನೆಲ್ಲ ಮಾಡೋಳು, ನಾನು ಅವಳನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಬೇಗ ಕರ್ಕೊಂಡು ಬಾ ಎಂದು ಹೊರಹೋಗಲು ತಿರುಗಿದರು. ಅವರ ಮಾತಿಗೆ ಇನ್ನೂ ಉರಿದುಕೊಂಡವ ನೋ ಎಂದು ಚೀರಿದ. ಅವನ ಕೂಗಿಗೆ ನಗುತ್ತಾ ಹೊರನಡೆದರು ಶರಾವತಿ. ಪೂರ್ಣ ಇಲ್ಲದೆ ಒದ್ದಾಡುತ್ತಲೇ ತಯಾರಾದ ಭಾರ್ಗವ್ ಎಲ್ಲರ ಜೊತೆ ಮುಖ ಊದಿಸಿಕೊಂಡೇ ತಿಂಡಿ ತಿಂದು ಆಫೀಸಿಗೆ ನಡೆದಿದ್ದ. ಬೆಳಗ್ಗೆ ಎದ್ದ ಪೂರ್ಣ ವರುಣರವರ ಜೊತೆ ಮನೆಯ ಕೆಲಸಕ್ಕೆ ಸಹಾಯ ಮಾಡಿ ಅವರ ಜೊತೆಯೇ ಅಂಗಡಿಗೆ ಹೋಗಿದ್ದಳು. ಇದರ ಮಧ್ಯೆ ಎಷ್ಟೋ ಸಾರಿ ಫೋನ್ ನೋಡಿದ್ದಳು ಭಾರ್ಗವ್ನ ಕರೆ ಬಂದಿರುವುದೇ ಎಂದು. ಕರೆ ಬಂದಾಗ ಕಿವಿಗೆ ಸದ್ದು ಕೇಳದೇ ಇರುವುದೇನು, ಆದರೂ ತನ್ನ ಫೋನ್ ಏನಾದರೂ ಆಗಿರುವುದೇನೋ ಎಂಬಂತೆ ಪದೇ ಪದೇ ಫೋನ್ ನೋಡುತ್ತಿದ್ದಳು. ಭಾರ್ಗವ್ನಿಂದ ಕರೆ ಮಾತ್ರ ಬಂದಿರಲಿಲ್ಲ. ಅಂಗಡಿಗೆ ಹೋದಾಗ ಲಡ್ಡು ಮಾಡುವತ್ತ ಗಮನ ಕೊಟ್ಟಳು.
ಈಗೀಗ ಅವಳ ಲಡ್ಡು ವ್ಯಾಪಾರ ಚೆನ್ನಾಗಿ ನಡೆಯುತ್ತಿತ್ತು. ಶರ್ಮಾ ಇಂಡಸ್ಟ್ರಿಯ ಆರ್ಡರ್ ಸಿಕ್ಕ ನಂತರ ಅದರಲ್ಲಿನ ಕೂಪನ್ ಮೂಲಕ ಲಡ್ಡು ಆರ್ಡರ್ ಬರುವುದು ಹೆಚ್ಚಾಗಿತ್ತು. ಹಾಗಾಗಿ ಅಂಗಡಿಯ ವ್ಯಾಪಾರ ಚೆನ್ನಾಗಿತ್ತು. ಊಟದ ಹೊತ್ತಾಗಿತ್ತು. ಆಗಲೇ 300 ಲಡ್ಡು ಕಟ್ಟಿದ್ದರೇನೋ ಇಬ್ಬರು ತಾಯಿ ಮಗಳು ಒಟ್ಟುಗೂಡಿ. ಲಡ್ಡು ಮಾಡುವಲ್ಲಿ ವ್ಯಸ್ತ ಇದ್ದವಳಿಗೆ ಫೋನಿನತ್ತ ಗಮನ ಹೋಗಿರಲಿಲ್ಲ ಅಷ್ಟೊಂದು. ಊಟ ಮಾಡಲು ಮನೆಗೆ ಹೋಗೋಣವೆಂದು ವರುಣರವರು ಮೇಲೆದ್ದಾಗ, ಅಮ್ಮ, ನೀನು ಸಂಜು ಜೊತೆ ಮನೆಗೆ ಹೋಗಿ ನನಗೂ ಇಲ್ಲೇ ಊಟ ತಂದುಬಿಡು. ಯಾಕೋ ಮತ್ತೆ ಮನೆಗೆ ಹೋಗಿ ಬರೋದಕ್ಕೆ ಬೇಜಾರು ಎಂದಳು. ಅವಳ ಚಿತ್ತವೆಲ್ಲ ಭಾರ್ಗವನತ್ತ ಇರುವಾಗ ಯಾವುದಕ್ಕೂ ಮನಸ್ಸಿಲ್ಲ ಅವಳಿಗೆ. ಯಾಕೆ, ಏನಾಯ್ತು? ಭಾರ್ಗವ್ ನೆನಪಾಗ್ತಿದ್ದಾನಾ? ಛೇಡಿಸಿ ಕೇಳಿದರು ವರುಣ. ಹಾ ಅಮ್ಮ ಎಂದು ಇರುವುದನ್ನೇ ಒಪ್ಪಿಕೊಂಡಿದ್ದಳು. ಸರಿ, ನೀನು ಕಾಲ್ ಮಾಡಿ ಮಾತಾಡು, ನಾನು ಮನೆಗೆ ಹೋಗಿ ನಿನಗೂ ಊಟ ತರ್ತೀನಿ ಎಂದ ವರುಣರವರು ಸಂಜು ಜೊತೆ ಮನೆಗೆ ನಡೆದರು ಸ್ಕೂಟಿ ಹತ್ತಿ. ಬೆಳಗ್ಗೆ ಶರಾವತಿಯವರು ಹೇಳಿದಂತೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಸಹಿ ಹಾಕಿದ್ದರು ಭಾರ್ಗವ್ ಮತ್ತು ಆಯುಷ್. ಅವರಿಬ್ಬರ ಜೊತೆ ಮಾತನಾಡಿ ಮತ್ತೆ ಆಫೀಸಿನ ದಾರಿ ಹಿಡಿದಿದ್ದ ಭಾರ್ಗವನಿಗೆ ಪೂರ್ಣಳ ಮುದ್ದಾದ ಮೊಗವನ್ನು ನೋಡುವ ಆಸೆಯಾಗಿತ್ತು. ಅವಳನ್ನು ಕಾಣದೆ, ಅವಳ ಧ್ವನಿ ಕೇಳದೆ ದಿನವೇ ಕಳೆದಿತ್ತಲ್ಲವೇ? ಚಡಪಡಿಸುತ್ತಿತ್ತು ಅವನ ಜೀವ. ಇವಳನ್ನ ನೋಡದೆ ನನ್ನ ದಿನ ಸಾಗೋದಿಲ್ಲ. ಜಗಳನೋ ಪ್ರೀತಿನೋ ಆ ಶುಗರ್ಲೆಸ್ ನನ್ನ ಕಣ್ಮುಂದೆ ಇರಬೇಕು ನನಗೆ ಅಷ್ಟೇ. ಆದರೆ ಅವಳಿಗೆ ನನ್ನ ಒದ್ದಾಟನೇ ಅರ್ಥ ಆಗೋದಿಲ್ಲ. ಹೋಗಿ ಹಾಯಾಗಿ ಕುತ್ಕೊಂಡಿದ್ದಾಳೆ ತವ್ರ ಮನೆಯಲ್ಲಿ. ಒಂದು ಕಾಲ್ ಕೂಡ ಮಾಡಿಲ್ಲ. ಅದೆಷ್ಟು ಅಹಂಕಾರನೋ ಇವಳಿಗೆ. ಗೊಣಗುತ್ತಲೇ ದಾರಿ ನೋಡುತ್ತಿದ್ದ. ಅಹಂಕಾರ ಇರೋದು ಅವಳಿಗಲ್ಲ ಭಾರ್ಗವ್, ನಿನಗೆ. ತಪ್ಪು ಮಾಡಿದ್ದು ನೀನು. ನಿನ್ನೆ ಮೊನ್ನೆ ನೀನೇ ಅವಳ ಮೇಲೆ ರೇಗಾಡಿದ್ದು. ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಹೋಗು, ಅವಳ ತವ್ರ ಮನೆಗೆ ಹೋಗಿ ಕರ್ಕೊಂಡು ಬಾ ಎಂದಿತು ಮನ. ನೋನೋ, ನಾನು ಹೋಗೋದಿಲ್ಲ ಅವಳನ್ನ ಕರ್ಕೊಂಡು ಬರೋದಕ್ಕೆ. ನನ್ನನ್ನು ಬಿಟ್ಟು ಅವಳೇ ಇರ್ತಾಳೆ ಅಂದಮೇಲೆ ನಾನು ಇರೋಕ್ಕಾಗೋದಿಲ್ವಾ? ನಾನು ಸೋಲೋದಿಲ್ಲ ಅವಳ ಮುಂದೆ. ಈಗಾಗಲೇ ತುಂಬ ಸಾರಿ ಸೋತಿದ್ದೀನಿ ಉತ್ತರಿಸಿದ ಜಂಬ ಬಿಡದೆ. ಯಾವಾಗಲೂ ನೀನೇ ತಪ್ಪು ಮಾಡಿರ್ತೀಯ, ನೀನೇ ಸೋಲ್ತೀಯ. ಈಗಲೂ ನೀನೇ ತಪ್ಪು ಮಾಡಿರೋದು. ನೋ, ನಾನು ಹೋಗೋದಿಲ್ಲ ಎಂದವ ಅರ್ಧ ದಾರಿಗೆ ಸಾಗಿದಾಗ ಅವಳನ್ನು ಕಾಣುವ ಬಯಕೆ ಹೆಚ್ಚೇ ಆಯಿತು. ಅವಳನ್ನು ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ. ಏನು ಮಾಡಲಿ ಎಂದುಕೊಂಡು ರಸ್ತೆಯ ಬದಿಗೆ ಕಾರ್ ನಿಲ್ಲಿಸಿದವ ಉಪಾಯ ಮಾಡಿದ ಅವಳನ್ನು ನೋಡಿ ಅವಳ ಜೊತೆ ಮಾತನಾಡಿ ಬರಲು. ವರುಣ ಮತ್ತು ಸಂಜು ಮನೆಗೆ ಹೋಗಿ 20 ನಿಮಿಷ ಕಳೆದಿತ್ತಷ್ಟೇ. ಚೇರಿನಲ್ಲಿ ಕುಳಿತು ಭಾರ್ಗವನ ನೆನಪುಗಳಲ್ಲೇ ಕಳೆದು ಹೋಗಿದ್ದವಳ ಎದೆ ಬಡಿತ ಏಕೋ ಜೋರಾಯಿತು. ಆ ಕ್ಷಣ ಅವಳಿಗೆ ಅದು ಏಕೆಂದು ಅರಿವಾಗಲಿಲ್ಲ. ಏನಾಗುತ್ತಿದೆ ಎಂಬುದನ್ನು ಯೋಚಿಸುವ ಮೊದಲೇ ಪೂರ್ಣ ಎಂಬ ಧ್ವನಿ ಕಿವಿಗೆ ಬಿದ್ದಿತ್ತು. ತಲೆ ಎತ್ತಿ ನೋಡಿದವಳು ತಕ್ಷಣ ಮೇಲೆದ್ದು ನಿಂತಳು ಆಶ್ಚರ್ಯದಿಂದ. ಆಯುಷ್ ಎಂದಳು ಕಣ್ಣರಳಿಸಿ. ಏನು ಮಾಡ್ತಿದ್ದೀರಾ ಪೂರ್ಣ? ನೀವು ಹೀಗೆ ಅಂಗಡಿ ನೋಡ್ಕೊಳ್ಳೋದು ಬಿಟ್ಟು ಏನೋ ಯೋಚನೆ ಮಾಡ್ತಿದ್ರೆ ಲಡ್ಡು ಹೇಗೆ ಮಾರ್ತೀರಾ ಎಂದು ಕೇಳಿದವ ಆಯುಷ್ ಅಲ್ಲವೇ ಅಲ್ಲ. ಅಯ್ಯೋ ಹಾಗೇನಿಲ್ಲ ಆಯುಷ್, ನೀವೇನು ಅಂಗಡಿಗೆ ಬಂದಿದ್ದೀರಾ ಎಂದು ಕೇಳಿದವಳು ಅವನನ್ನೇ ದಿಟ್ಟಿಸಿದಳು. ಆಯುಷ್ನಂತೆಯೇ ಹೇರ್ ಸ್ಟೈಲ್ ಮಾಡಿಕೊಂಡು ಹಾಕಿದ್ದ ಕೋಟ್ ಮತ್ತು ಬ್ಲೇಸರ್ ತೆಗೆದು ಆಯುಷ್ನಂತೆಯೇ ತಯಾರಾಗಿ ಬಂದಿದ್ದ ಭಾರ್ಗವ್ ಶರ್ಮಾ ತನ್ನ ಮಡದಿಯನ್ನು ನೋಡಲು. ತಾನಾಗಿಯೇ ಬರಲು ಅವನ ಅಹಂ ಅಡ್ಡ ಬರುವುದಲ್ಲವೇ? ಹಾಗಾಗಿ ನೋಡಲು ತನ್ನಂತೆಯೇ ಇದ್ದ ಆಯುಷ್ ವೇಷ ತೊಟ್ಟು ಬಂದಿದ್ದವ ಈ ಉಪಾಯ ಮಾಡಿದ್ದ. ಯಾಕೆ ಬರಬಾರ್ದಾ ಕೇಳಿದವ ಆಯುಷ್ನಂತೆ ಹಸನ್ಮುಖಿಯಾಗಿದ್ದ. ಮಾತಿನ ದಾಟಿಯೂ ಹಾಗೇ ಇತ್ತು. ಅಯ್ಯೋ ಹಾಗೇನಿಲ್ಲ ಬನ್ನಿ ಎಂದವಳು ಮುಂದೆ ಬಂದಳು. ಅವಳೆದೆ ಬಡಿತಬೇಕೋ ಸಹಜ ಸ್ಥಿತಿಗೆ ಮರಳುತ್ತಲೇ ಇಲ್ಲ. ಬಂದಿರುವವನು ತನ್ನ ತಾಳಿಯ ಒಡೆಯ ಭಾರ್ಗವನೋ ಅಥವಾ ಅವನು ಹೇಳುವಂತೆ ಆಯುಷ್ ಎಂಬುದು ಅನುಮಾನ ಶುರುವಾಯಿತು ಅವಳಿಗೆ. ಅಣ್ಣ ಕಾಲ್ ಮಾಡದ್ನಾ ಪೂರ್ಣ ಕೇಳಿದ ಆಯುಷ್ ವೇಷದ ಭಾರ್ಗವ್ ಅಲ್ಲಿಯೇ ಚೇರ್ನಲ್ಲಿ ಕುಳಿತ. ಅವನನ್ನೇ ನೋಡುತ್ತಿದ್ದಳು ಪೂರ್ಣ ಅನುಮಾನದಿಂದ. ಇವನು ಆಯು ಅಲ್ಲ, ನನ್ನ ಗಂಡ ಆ ಅಹಂಕಾರಿ ಭಾರ್ಗವ್ ಶರ್ಮಾನೇ ಇವನು ಎಂದುಕೊಂಡವಳು ಅವನ ಕೈಯಲ್ಲಿದ್ದ ವಾಚ್ ನೋಡಿಯೇ ಕಂಡು ಹಿಡಿದು ಬಿಟ್ಟಳು. ಅವ ಪರಿಚಯವಾದ ಮೊದಲ ದಿನದಿಂದಲೂ ಅವನ ಕೈಯಲ್ಲಿರುವುದು, ಅವ ಹಾಕುವುದು ಅದೊಂದೇ ವಾಚ್. ಅದನ್ನವಳು ಗಮನಿಸಿದ್ದಳು. ಅದರಿಂದಲೇ ಅವ ಭಾರ್ಗವ್ ಎಂಬುದು ಅವಳಿಗೆ ಖಾತರಿ ಆಗಿಬಿಟ್ಟಿತು. ಇನ್ನು ಅವನ ಈ ನಾಟಕ ತನ್ನನ್ನು ನೋಡಲು ಎಂಬುದನ್ನು ತಿಳಿಯದವಳೇನಲ್ಲ ಅವಳು. ಹಲೋ ಪೂರ್ಣ, ಏನು ಯೋಚನೆ ಮಾಡ್ತಿದ್ದೀರಾ? ಅಣ್ಣ ಕಾಲ್ ಮಾಡದ್ನ ಅಂತ ಕೇಳಿದೆ ನಾನು. ಅವಳನ್ನು ಎಚ್ಚರಿಸಿ ಕೇಳಿದವ
ಆಯುಷ್ನಂತೆಯೇ ಅವಳನ್ನು ಕರೆದು ನಟಿಸುತ್ತಿದ್ದ. ಏನಿಲ್ಲ ಆಯು, ನಿಮ್ಮ ಅಣ್ಣನಿಗೆ ಕೊಬ್ಬು ಜಾಸ್ತಿ, ಕಾಲ್ ಮಾಡಿಲ್ಲ ನೋಡಿ ಎಂದಳು ಮುನಿಸಿನಿಂದ. ನೀವೇ ಕಾಲ್ ಮಾಡಬೇಕಿತ್ತು, ಅದೆಷ್ಟು ನಾಟಕ ಇವನದ್ದು. ತಪ್ಪು ಮಾಡಿದ್ದು ಅವರೇ ಅಂದಮೇಲೆ ನಾನು ಯಾಕೆ ಕಾಲ್ ಮಾಡಬೇಕು ಆಯು? ಆಗ ಹೀಗೆ ನಾನು ನಮ್ಮ ಅಪ್ಪನ ಮನೆಯಲ್ಲಿದ್ದಾಗ ಓಡೋಡಿ ಬಂದಿದ್ರು ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ. ಈಗ ನೋಡಿ ಬಂದೇ ಇಲ್ಲ ಅಂದಮೇಲೆ ಅವ್ರ ಕೋಪ ಇನ್ನೂ ಇಳಿದಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ. ತಪ್ಪು ಮಾಡಿರೋ ಅವ್ರಿಗೆ ಇಷ್ಟೊಂದು ಕೋಪ ಹಠ ಇರುವಾಗ ತಪ್ಪು ಮಾಡಿದಿರೋ ನನಗೆ ಕೋಪ ಹಠ ಇರೋದಿಲ್ವಾ? ನೀವು ನಿಮ್ಮ ಅಣ್ಣ ಆ ಅಹಂಕಾರಿ ಪರವಾಗಿ ಮಾತಾಡಬೇಡಿ, ಜೋರು ಧ್ವನಿಯಲ್ಲಿ ಎಂದವಳು ಬೇಕೆಂದೇ ಭಾರ್ಗವನಿಗೆ ಬೈಯುತ್ತಿದ್ದಳು. ಪೆಚ್ಚಾದ ಭಾರ್ಗವ್, ಅಯ್ಯೋ ಹಾಗಲ್ಲ ಪೂರ್ಣ, ಅಣ್ಣನೂ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದಾನೆ, ಅವನಿಗೂ ನೀವಿಲ್ಲದೆ ಬೇಜಾರಾಗಿದೆ ಎಂದ. ತನ್ನ ಭಾವನೆಗಳನ್ನು ಆಯುಷ್ನ ಅವತಾರದಲ್ಲಿ ಹೇಳುತ್ತಿದ್ದ. ಅದೆಲ್ಲ ನನಗೆ ಬೈಯುವಾಗ, ನನ್ನ ಮೇಲೆ ರೇಗಾಡುವಾಗ ಎಲ್ಲಿ ಹೋಗಿತ್ತಂತೆ ಆಯು? ನನ್ನ ಮೇಲೆ ನಂಬಿಕೆನೇ ಇಲ್ದಿರೋ ಥರ ಮಾತಾಡಿದ್ರು ನಿನ್ನೆ. ನೀವೇ ನೋಡಿದ್ರಲ್ಲ, ಡಾಕ್ಟರ್ ಬರೋವರೆಗೂ ಮನೆಯಲ್ಲೇ ಇದ್ದು ಹೋಗು ಅಂತ ನಿಮ್ಗೆ ಹೇಳಿದ್ರು. ನಾನು ಅವ್ರ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದೀನಿ, ಆದರೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲದಾಗ ನನಗೆಷ್ಟು ನೋವಾಗುತ್ತೆ ಅನ್ನೋ ಯೋಚನೆ ಇದೆಯಾ ಅವರಿಗೆ? ಅಂದಮೇಲೆ ನಾನು ಯಾಕೆ ಕಾಲ್ ಮಾಡಬೇಕು? ನನ್ನನ್ನು ಅಷ್ಟೊಂದು ಮಿಸ್ ಮಾಡ್ಕೋತಿದ್ದಾರೆ ಅಂದಮೇಲೆ ಅವರೇ ಕಾಲ್ ಮಾಡಲಿ, ಇಲ್ವಾ ನಾನು ನಮ್ಮ ಅಪ್ಪನ ಮನೆಯಲ್ಲೇ ಲಡ್ಡು ಮಾಡಿಕೊಂಡು ಸುಖವಾಗಿರ್ತೀನಿ ಎಂದವಳು ತಾನು ಆಯುಷ್ಗೆ ಹೇಳುವಂತೆ ನಟಿಸುತ್ತಾ ಭಾರ್ಗವನಿಗೆ ಅವನ ತಪ್ಪಿನ ಅರಿವು ಮೂಡಿಸುತ್ತಿದ್ದಳು. ಜೊತೆಗೆ ತಾನು ಆ ಮನೆಗೆ ಹೋಗುವುದಿಲ್ಲವೆಂಬಂತೆ ನಂಬಿಸುತ್ತಿದ್ದಳು. ಅವಳ ಮಾತಿಗೆ ಕಳವಳಗೊಂಡ ಭಾರ್ಗವ್ ಮಾತನಾಡದೆ ಕುಳಿತ. ನಾನೇನಾದರೂ ತಪ್ಪು ಮಾಡಿದಿನ ಆಯು, ನೀವೇ ಹೇಳಿ ಕೇಳಿದಳು ಅವನಿಗೆ. ಉತ್ತರಿಸಲು ತಡಕಾಡಿದವ, ಇಲ್ಲ ಇಲ್ಲ ಪೂರ್ಣ, ಆದರೆ ತಪ್ಪು ಯಾರದ್ದೇ ಇದ್ರೂ ನೀವು ಮನೆ ಬಿಟ್ಟು ಹೋಗಬಾರ್ದಿತ್ತು. ಗಂಡ ಹೆಂಡತಿ ಅಂದಮೇಲೆ ಮಾತು ವಾದ ಸಹಜ ಅಲ್ವಾ ಎಂದವ ಅವಳ ಮನ ಬದಲಿಸಲು ಪ್ರಯತ್ನಿಸುತ್ತಿದ್ದ. ನಾನು ಹಾಗನ್ಕೊಂಡೆ ಸುಮ್ಮನಿದ್ದೆ ಅಲ್ವಾ ಆಯು ಇಷ್ಟು ದಿನ. ಆದರೆ ನಿಮ್ಮ ಅಣ್ಣನಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಯಾವಾಗಲೂ ಅವ್ರು ಹೇಳಿದಾಗೆ ನಡಿಬೇಕು ಅಂತಾರೆ, ನನ್ನ ಮಾತನ್ನೇ ಕೇಳೋದಿಲ್ಲ. ಕುಡಿಯೋದು ಅವ್ರ ಆರೋಗ್ಯಕ್ಕೆ ಕೆಟ್ಟದ್ದಲ್ವಾ? ಅದರಿಂದ ಅವರಿಗಾಗಲಿ ನಮಗಾಗಲಿ ಏನಾದರೂ ಲಾಭ ಇದೆಯಾ? ನೀವೇ ಹೇಳಿ. ಇಲ್ಲ ತಾನೆ? ಒಳ್ಳೆಯದನ್ನು ಹೇಳಿದರೆ ಕೇಳೋದೇ ಇಲ್ಲ ನಿಮ್ಮ ಅಣ್ಣ. ನನ್ನ ತಾಳ್ಮೆಗೂ ಮಿತಿ ಇರುತ್ತೆ ಅಲ್ವಾ ಅಯ್ಯು? ಅದಕ್ಕೆ ಈ ಬಾರಿ ತಲೆ ಕೆಟ್ಟು ಮನೆ ಬಿಟ್ಟು ಬಂದಿದ್ದೀನಿ ಎಂದಳು ಅವನನ್ನೇ ನೋಡುತ್ತಾ. ಅವಳ ಚೂಪು ನೋಟ ಕ್ಷಣ ಕ್ಷಣಕ್ಕೂ ಅವನನ್ನು ಸೋಲಿಸುತ್ತಿತ್ತು. ಅವಳ ನೋಟವನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದವ, ನಾನು ಅಣ್ಣನ ಜೊತೆ ಒಮ್ಮೆ ಮಾತಾಡ್ತೀನಿ ಬಿಡಿ ಪೂರ್ಣ, ನಾನಿನ್ನೂ ಬರ್ತೀನಿ ಎಂದು ಮೇಲೆದ್ದ. ಕುತ್ಕೊಳ್ಳಿ ಆಯು, ಈಗ ತಾನೇ ಲಡ್ಡು ಮಾಡಿದ್ದೀನಿ, ತಿನ್ನುವಿರಂತೆ, ಕುತ್ಕೊಳ್ಳಿ. ನಿಮ್ಮ ಅಣ್ಣ ಇದ್ದಿದ್ರೆ ಇಷ್ಟಪಟ್ಟು ತಿಂತಿದ್ರು ಎಂದವಳು ತಕ್ಷಣ ಒಳಗೋಡಿ ಒಂದು ಡಬ್ಬಿಗೆ ಲಡ್ಡು ಹಾಕಿಕೊಂಡು ಕೈಯಲ್ಲೊಂದು ಹಿಡಿದು ತಂದಳು. ತಗೊಳ್ಳಿ, ಇದು ನಿಮಗೆ. ಈ ಡಬ್ಬಿನ ಮನೆಗೆ ತಗೊಂಡು ಹೋಗಿ, ಅಜ್ಜಿ ಅತ್ತೆ ತಿಂತಾರೆ. ನಿಮ್ಮ ಅಣ್ಣ ನನ್ನ ಮೇಲಿನ ಕೋಪಕ್ಕೆ ತಿನ್ನೋದಿಲ್ವೇನೋ ಎಂದು ಅವನ ಕೈಗೆ ಲಡ್ಡು ಜೊತೆಗೆ ಬಾಕ್ಸ್ ಇಟ್ಟಳು. ಥ್ಯಾಂಕ್ಸ್ ಪೂರ್ಣ ಎಂದವ ಅವಳು ಕೊಟ್ಟ ಲಡ್ಡುವನ್ನು ಇಲ್ಲವೆನ್ನದೇ ಸವಿಯಲು ಶುರು ಮಾಡಿದ ನಿಂತಲ್ಲಿಯೇ. ಇಷ್ಟೊಂದು ಆಸೆ ಇದ್ರೂ ತನ್ನನ್ನು ತಾನು ತೋರಿಸ್ಕೊಳ್ಳೋದಿಲ್ಲ ನೋಡು ಈ ಅಹಂಕಾರಿ. ಅದೆಷ್ಟು ನಾಟಕ ಮಾಡ್ತೀಯೋ ಮಾಡು ಭಾರ್ಗವ್ ಶರ್ಮಾ. ನಿನ್ನ ವೀಕ್ನೆಸ್ ಈ ಪೂರ್ಣ ಅನ್ನೋದು ಗೊತ್ತಾಗಿದೆ ನನಗೆ. ಈ ಬಾರಿ ನಿನ್ನ ಕುಡಿತದ ಚಟ ಬಿಡಿಸ್ತೀನಿ ಎಂದುಕೊಂಡಳು ಮನದಲ್ಲೇ ಅವನನ್ನೇ ನೋಡುತ್ತಾ. ಲಡ್ಡು ತಿಂದು ಅವಳನ್ನೇ ನೋಡಿದ ಭಾರ್ಗವ್, ನಾನು ಹೋಗಿ ಬರ್ತೀನಿ ಪೂರ್ಣ, ನಾನು ಬಂದಿದ್ದೆ ಅಂತ ಅಣ್ಣನಿಗೆ ಹೇಳಬೇಡಿ ಎಂದವ ಈಗಲೂ ನಾಟಕ ಮಾಡಿದ ಸತ್ಯ ತೋರಿಸಿಕೊಳ್ಳದೆ. ನಿಮ್ಮ ಅಣ್ಣ ಕಾಲ್ ಮಾಡೋದಿಲ್ಲ ಅಂದಮೇಲೆ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಇನ್ನು ನಾನಾಗಿ ಅವರಿಗೆ ಕಾಲ್ ಮಾಡೋದಿಲ್ಲ ಬಿಡಿ ಎಂದಳು ನಾಟಕೀಯವಾಗಿ. ಓಕೆ ಓಕೆ ಪೂರ್ಣ, ನಾನಿನ್ನು ಬರ್ತೀನಿ ಎಂದು ಅಂಗಡಿಯ ಮೆಟ್ಟಿಲಿಳಿದ. ಕಾರ್ ತಂದಿಲ್ವಾ ಆಯು? ಎಲ್ಲೂ ಕಾರ್ ಕಾಣದಿದ್ದಾಗ ಕೇಳಿದಳು. ಅವಳ ಪ್ರಶ್ನೆಗೆ ಪೆಚ್ಚಾದವ, ಅದು ಈ ರಸ್ತೆಯಲ್ಲಿ ಕಾರ್ ಬರೋದಿಲ್ವೇನೋ ಅಂದ್ಕೊಂಡು ಮೇನ್ ರೋಡ್ನಲ್ಲಿ ನಿಲ್ಲಿಸಿದ್ದೀನಿ ಪೂರ್ಣ, ಬರ್ತೀನಿ ಎಂದವ ನಿಲ್ಲದೆ ಅವಸರಿಸಿ ಮುಂದೆ ನಡೆದ. ತನ್ನ ಕಾರ್ ನೋಡಿ ಅವಳು ತನ್ನನ್ನು ಗುರುತಿಸಬಾರದಲ್ಲವೇ? ಹಾಗಾಗಿ ಕಾರನ್ನು ಅಂಗಡಿಯ ಮುಂದೆ ತರದೆ ದೂರದಲ್ಲೇ ನಿಲ್ಲಿಸಿದ್ದ. ಅಂಗಡಿಯ ಮೆಟ್ಟಿಲಿಳಿದು ಬಂದು ಅವ ಹೋದತ್ತ ನೋಡುತ್ತಾ ನಿಂತ ಪೂರ್ಣ, ಅಹಂಕಾರಿ ಭಾರ್ಗವ್ ಶರ್ಮಾ ಎಂದು ಸಿರಿ ನಕ್ಕು ಒಳನಡೆದಳು. ಅವಸರದಲ್ಲಿ ಹೆಜ್ಜೆ ಹಾಕಿ ಕಾರ್ ಹತ್ತಿದ ಭಾರ್ಗವ್ ಆಫೀಸಿನ ದಾರಿ ಹಿಡಿದಿದ್ದ. ಕೋಪ ತುಂಬಾನೇ ಇದೆ ಇವಳಿಗೆ. ನನ್ನನ್ನು ಆಯುಷ್ ಅನ್ಕೊಂಡು ಅದೆಷ್ಟು ಬೈದಿದ್ದಾಳೆ. ನಾನೇ ಭಾರ್ಗವ್ ಅಂತ ಗೊತ್ತಾಗಿದ್ರೆ ಏನು ಮಾಡ್ತಿದ್ಲೋ ಎಂದವ ದಾರಿ ನೋಡುತ್ತಿದ್ದ.
ಅವಳನ್ನು ನೋಡಿದ್ದರ ಸಮಾಧಾನವಿತ್ತು ಮನಸ್ಸಿಗೆ. ಸಮಾಧಾನ ಆಯ್ತಾ ಈಗ ಕೇಳಿತು ಮನ. ಹಾಂ, ಅವಳನ್ನು ನೋಡಿ ಖುಷಿ ಆಯಿತು ಎಂದ ಮನಕ್ಕೆ. ಅವನ ತುಟಿಯಂಚಲ್ಲಿ ನಗುವೊಂದಿತ್ತು. ಕೋಪದಲ್ಲಿ ಅವಳಿಗೆ ಬೈದವನ ಮನ ಈಗ ಅವಳ ಸನಿಹಕ್ಕಾಗಿ ಕಾಯುತ್ತಿತ್ತು. ಅವಳ ಪ್ರೀತಿಯನ್ನು ಬೇಡಿತ್ತು. ಕೋಪ ತಣ್ಣಗಾಗಿತ್ತಲ್ಲ, ತಪ್ಪಿನ ಅರಿವಾಗಿತ್ತು. ಅವಳು ಹೇಳಿದ ಮಾತಿನ ಕಡೆ ಗಮನ ಕೊಡು ಭಾರ್ಗವ್. ನೀನು ತಪ್ಪು ನಿಂದೆ ಅಂತ ಅದೆಷ್ಟು ಅರ್ಥ ಆಗೋ ಹಾಗೆ ಹೇಳಿದ್ಲು. ಅದೆಲ್ಲ ನಿನ್ನ ತಲೆಗೆ ಹೋಗಲಿಲ್ವಾ? ಹಾಂ, ತಪ್ಪು ನಂದೆ, ಗೊತ್ತಿದೆ ನನಗೆ. ಒಪ್ಪಿಕೊಂಡ ಒಬ್ಬನೇ ಇರುವುದರಿಂದ. ಹಾಗಾದರೆ ಸಾರಿ ಕೇಳಿ ಅವಳನ್ನು ಮನೆಗೆ ಕರ್ಕೊಂಡು ಬಂದು ಚೆನ್ನಾಗಿ ಸಂಸಾರ ನಡೆಸು, ಗದರಿತು. ಅವ ಮರು ಮಾತನಾಡದೆ ಆಫೀಸ್ ತಲುಪಿದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.